ಒಂದಿನ ಏರ್ಪೋರ್ಟು ವಿಚಾರಕ್ಕೆ ನನ್ನನ್ನು ಎಸ್.ಎಂ. ಕೃಷ್ಣರವರು ರತನ್ ಟಾಟಾ ಅವ್ರ ಹತ್ರ ಕಳಿಸ್ಕೊಟ್ಟಿದ್ರು. ಇಂಟರ್ನ್ಯಾಷನಲ್ ಏರ್ಪೋರ್ಟು ಬಗ್ಗೆ ಚರ್ಚೆ ಮಾಡಲಿಕ್ಕೆ ನನ್ನನ್ನು ಕಳಿಸ್ಕೊಟ್ಟಿದ್ರು. ನಾನು ಯಾರೋ ಇಬ್ಬರು ಸ್ನೇಹಿತರು ಹೋಗಿದ್ದು. ಆಗ ಅವ್ರು ಹೇಳಿದ್ರು, ಡಿ.ಕೆ. ನೀವು ತೊಗೊಂಡಿದ್ದು ನಾವು ಅವರಿಲ್ಲ, ನಾನು ತೊಗೊಳಕ್ಕೆ ಹೋಗಲ್ಲ, ನೀನು ಒಬ್ಬರೇ ಮಾಡೋಕ್ಕೆ ಹೋಗಬೇಡಿ, ನೀವು ಯಾರೋ ಇಬ್ಬರು ಮೂರು ಜನ ಸೇರಿ ಕನ್ಸೋರ್ಟಿಯಂ ಮಾಡಿ, ನನಗಿಷ್ಟ ಇಲ್ಲ ಅಂತೇಳಿ ಬೆಂಗಳೂರು ಏರ್ಪೋರ್ಟ್ ಬಗ್ಗೆ ಅವರು ಬೇರೆಯವ್ರಿಗೆ ವಹಿಸಿ ಅಂತ ಹೇಳಿದ್ದು. ಆಮೇಲೆ ನಾವು ಒಂದು ಕನ್ಸೋರ್ಟಿಯಂ ಮಾಡಿ ಆ ತೀರ್ಮಾನವನ್ನು ಮಾಡಿದೋ. ಆಗ ಒಂದು ಮಾತು ಹೇಳಿದರು, ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್, ವಾಕ್ ಅಲೋನ್. ಇಫ್ ಯು ವಾಂಟ್ ಟು ವಾಕ್ ಫಾರ್, ವಾಕ್ ಟುಗೆದರ್ ಅಂತ ಹೇಳಿ ಅವತ್ತು ರತನ್ ಟಾಟಾರವರು ನನ್ನ ಕಿವಿಗೆ ಹೇಳಿದ ಮಾತು ಇವತ್ತು ಕೂಡ ಇದೆ. ಹಾಗೆ ಇವತ್ತು ನಂದು ತೀರ್ಮಾನ, ನಮ್ಮ ಪಕ್ಷದ ಎನಿ ಡಿಸಿಷನ್ಸ್ ಯುನಿಟರ್ಲಿ ತೆಗೆದುಕೊಳ್ಳೋಕ್ಕೆ ನಾನು ಹೋಗೋದಿಲ್ಲ. ನಮ್ಮ ಡೆಮೊಕ್ರೆಟಿಕ್ ಸೆಟಪ್ಪಲ್ಲಿ ನಾವೆಲ್ಲ ನಂಬಿಕೆ ಇಟ್ಕೊಂಡಿರೋರು. ಕಾಲೇಜೆಲ್ಲ ಸ್ಕೂಲಲ್ಲೇ ಚುನಾವಣೆಗೆ ನಿಂತವ್ನು ನಾನು. ಒಂದಿನ ಏರ್ಪೋರ್ಟು ವಿಚಾರಕ್ಕೆ ನನ್ನನ್ನು ಎಸ್.ಎಂ. ಕೃಷ್ಣರವರು ರತನ್ ಟಾಟಾ ಅವ್ರ ಹತ್ರ ಕಳಿಸ್ಕೊಟ್ಟಿದ್ರು. ಇಂಟರ್ನ್ಯಾಷನಲ್ ಏರ್ಪೋರ್ಟು ಬಗ್ಗೆ ಚರ್ಚೆ ಮಾಡಲಿಕ್ಕೆ ನನ್ನನ್ನು ಕಳಿಸ್ಕೊಟ್ಟಿದ್ರು. ನಾನು ಯಾರೋ ಇಬ್ಬರು ಸ್ನೇಹಿತರು ಹೋಗಿದ್ದು. ಆಗ ಅವ್ರು ಹೇಳಿದ್ರು, ಡಿ.ಕೆ. ನೀವು ತೊಗೊಂಡಿದ್ದು ನಾವು ಅವರಿಲ್ಲ, ನಾನು ತೊಗೊಳಕ್ಕೆ ಹೋಗಲ್ಲ, ನೀನು ಒಬ್ಬರೇ ಮಾಡೋಕ್ಕೆ ಹೋಗಬೇಡಿ, ನೀವು ಯಾರೋ ಇಬ್ಬರು ಮೂರು ಜನ ಸೇರಿ ಕನ್ಸೋರ್ಟಿಯಂ ಮಾಡಿ, ನನಗಿಷ್ಟ ಇಲ್ಲ ಅಂತೇಳಿ ಬೆಂಗಳೂರು ಏರ್ಪೋರ್ಟ್ ಬಗ್ಗೆ ಅವರು ಬೇರೆಯವ್ರಿಗೆ ವಹಿಸಿ ಅಂತ ಹೇಳಿದ್ದು. ಆಮೇಲೆ ನಾವು ಒಂದು ಕನ್ಸೋರ್ಟಿಯಂ ಮಾಡಿ ಆ ತೀರ್ಮಾನವನ್ನು ಮಾಡಿದೋ. ಆಗ ಒಂದು ಮಾತು ಹೇಳಿದರು, ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್, ವಾಕ್ ಅಲೋನ್. ಇಫ್ ಯು ವಾಂಟ್ ಟು ವಾಕ್ ಫಾರ್, ವಾಕ್ ಟುಗೆದರ್ ಅಂತ ಹೇಳಿ ಅವತ್ತು ರತನ್ ಟಾಟಾರವರು ನನ್ನ ಕಿವಿಗೆ ಹೇಳಿದ ಮಾತು ಇವತ್ತು ಕೂಡ ಇದೆ. ಹಾಗೆ ಇವತ್ತು ನಂದು ತೀರ್ಮಾನ, ನಮ್ಮ ಪಕ್ಷದ ಎನಿ ಡಿಸಿಷನ್ಸ್ ಯುನಿಟರ್ಲಿ ತೆಗೆದುಕೊಳ್ಳೋಕ್ಕೆ ನಾನು ಹೋಗೋದಿಲ್ಲ. ನಮ್ಮ ಡೆಮೊಕ್ರೆಟಿಕ್ ಸೆಟಪ್ಪಲ್ಲಿ ನಾವೆಲ್ಲ ನಂಬಿಕೆ ಇಟ್ಕೊಂಡಿರೋರು. ಕಾಲೇಜೆಲ್ಲ ಸ್ಕೂಲಲ್ಲೇ ಚುನಾವಣೆಗೆ ನಿಂತವ್ನು ನಾನು. ಒಂದಿನ ಏರ್ಪೋರ್ಟು ವಿಚಾರಕ್ಕೆ ನನ್ನನ್ನು ಎಸ್.ಎಂ. ಕೃಷ್ಣರವರು ರತನ್ ಟಾಟಾ ಅವ್ರ ಹತ್ರ ಕಳಿಸ್ಕೊಟ್ಟಿದ್ರು. ಇಂಟರ್ನ್ಯಾಷನಲ್ ಏರ್ಪೋರ್ಟು ಬಗ್ಗೆ ಚರ್ಚೆ ಮಾಡಲಿಕ್ಕೆ ನನ್ನನ್ನು ಕಳಿಸ್ಕೊಟ್ಟಿದ್ರು. ನಾನು ಯಾರೋ ಇಬ್ಬರು ಸ್ನೇಹಿತರು ಹೋಗಿದ್ದು. ಆಗ ಅವ್ರು ಹೇಳಿದ್ರು, ಡಿ.ಕೆ. ನೀವು ತೊಗೊಂಡಿದ್ದು ನಾವು ಅವರಿಲ್ಲ, ನಾನು ತೊಗೊಳಕ್ಕೆ ಹೋಗಲ್ಲ, ನೀನು ಒಬ್ಬರೇ ಮಾಡೋಕ್ಕೆ ಹೋಗಬೇಡಿ, ನೀವು ಯಾರೋ ಇಬ್ಬರು ಮೂರು ಜನ ಸೇರಿ ಕನ್ಸೋರ್ಟಿಯಂ ಮಾಡಿ, ನನಗಿಷ್ಟ ಇಲ್ಲ ಅಂತೇಳಿ ಬೆಂಗಳೂರು ಏರ್ಪೋರ್ಟ್ ಬಗ್ಗೆ ಅವರು ಬೇರೆಯವ್ರಿಗೆ ವಹಿಸಿ ಅಂತ ಹೇಳಿದ್ದು. ಆಮೇಲೆ ನಾವು ಒಂದು ಕನ್ಸೋರ್ಟಿಯಂ ಮಾಡಿ ಆ ತೀರ್ಮಾನವನ್ನು ಮಾಡಿದೋ. ಆಗ ಒಂದು ಮಾತು ಹೇಳಿದರು, ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್, ವಾಕ್ ಅಲೋನ್. ಇಫ್ ಯು ವಾಂಟ್ ಟು ವಾಕ್ ಫಾರ್, ವಾಕ್ ಟುಗೆದರ್ ಅಂತ ಹೇಳಿ ಅವತ್ತು ರತನ್ ಟಾಟಾರವರು ನನ್ನ ಕಿವಿಗೆ ಹೇಳಿದ ಮಾತು ಇವತ್ತು ಕೂಡ ಇದೆ. ಹಾಗೆ ಇವತ್ತು ನಂದು ತೀರ್ಮಾನ, ನಮ್ಮ ಪಕ್ಷದ ಎನಿ ಡಿಸಿಷನ್ಸ್ ಯುನಿಟರ್ಲಿ ತೆಗೆದುಕೊಳ್ಳೋಕ್ಕೆ ನಾನು ಹೋಗೋದಿಲ್ಲ. ನಮ್ಮ ಡೆಮೊಕ್ರೆಟಿಕ್ ಸೆಟಪ್ಪಲ್ಲಿ ನಾವೆಲ್ಲ ನಂಬಿಕೆ ಇಟ್ಕೊಂಡಿರೋರು. ಕಾಲೇಜೆಲ್ಲ ಸ್ಕೂಲಲ್ಲೇ ಚುನಾವಣೆಗೆ ನಿಂತವ್ನು ನಾನು.